ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಅತ್ಯಂತ ವಿಶೇಷವಾದ ಒಂದು ಮಾಹಿತಿಯನ್ನು ನೀಡಲಿದ್ದೇವೆ. ಹೌದು ಸ್ನೇಹಿತರೆ, ನೀವು ನೋಡಿರಬಹುದು, ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಅನೇಕ ರೀತಿಯ ಆಚರಣೆಗಳನ್ನು ನಾವು ಪುರಾತನ ಕಾಲದಿಂದಲೂ ಅನುಸರಿಸುತ್ತಾ ಬಂದಿದ್ದೇವೆ. ಪ್ರತಿಯೊಂದು ಆಚರಣೆಯ ಹಿಂದೆಯೂ ವಿಶೇಷವಾದ ಅರ್ಥವಿರುತ್ತದೆ. ಹೌದು ಸ್ನೇಹಿತರೆ, ಅದರಲ್ಲೂ ನಾವು ಇವತ್ತು ಹೇಳಲಿರುವ ಒಂದು ವಿಷಯ ಕೆಂಪು ದಾರದ ಬಗ್ಗೆ. ಹೌದು ಸ್ನೇಹಿತರೆ, ಈ ಒಂದು ಕೆಂಪು ದಾರದ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನಾವು ಈ ದಿನದಲ್ಲಿ ನೀಡಲಿದ್ದೇವೆ. ಯಾರ ವ್ಯಕ್ತಿಗಳು ಕೆಂಪು ದಾರವನ್ನು ಕಟ್ಟಿದಲ್ಲಿ ಅವರ ಜೀವನದಲ್ಲಿ ಹೆಚ್ಚಿನ ಒಂದು ಯಶಸ್ಸನ್ನು ಕಾಣಬಹುದು, ಹಾಗೂ ಯಾರಿಗೆಲ್ಲ ಈ ಒಂದು ಕೆಂಪು ದಾರದಿಂದ ಆ ತ್ರಿಮೂರ್ತಿಗಳ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ದೇವರುಗಳ ಆಶೀರ್ವಾದ ಲಭಿಸುತ್ತದೆ ಎಂದು ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳಲಿದ್ದೇವೆ. ಹಾಗೆ ತಪ್ಪದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, ಕೆಲವೊಂದು ರಾಶಿಗಳು ಕೈಗೆ ಕೆಂಪು ದಾರವನ್ನು ಕಟ್ಟಿದರೆ ಅದೃಷ್ಟವೇ ಬದಲಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ನೀವು ನೋಡಿರಬಹುದು, ಕೆಲವೊಂದು ದೇವಸ್ಥಾನಗಳಲ್ಲಿ ಕೆಂಪು ದಾರವನ್ನು ಪೂಜಿಸಿ ನೀಡುತ್ತಾರೆ. ಹಾಗೂ ನಾವು ಕೆಲವೊಂದು ಮರಗಳಿಗೆ ಪೂಜನೀಯ ಸ್ಥಾನವಾಗಿ ಕೆಂಪು ದಾರಗಳನ್ನು ಕಟ್ಟುತ್ತೇವೆ. ಇದರಿಂದ ನಮ್ಮ ಬಯಕೆಗಳು ಶೀಘ್ರವಾಗಿ ಈಡೇರುತ್ತದೆ ಎಂಬುದು ಸೂಚಿಸುತ್ತದೆ. ಹೌದು ಸ್ನೇಹಿತರೆ, ಕೆಂಪು ಎಂಬುದು ಅತ್ಯಂತ ಶಕ್ತಿಶಾಲಿಯಾದ ಬಣ್ಣ. ಹೌದು ಸ್ನೇಹಿತರೆ, ಈ ಕೆಂಪನ್ನು ನಾವು ಧರಿಸುವುದರಿಂದ ಎಲ್ಲ ರೀತಿಯ ಅಹಿತಕರ ಘಟನೆಗಳಿಂದ ದೂರವಿರಬಹುದು. ಇದು ನಕಾರಾತ್ಮಕ ಶಕ್ತಿಯನ್ನು ತಡೆಯುವಲ್ಲಿ ಯಶಸ್ವಿಯಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಬಣ್ಣಗಳಿಗೆ ವಿಶೇಷವಾದ ಅರ್ಥವೇ ಇದೆ. ಅದರಲ್ಲೂ ಈ ಕೆಂಪು ದಾರಕ್ಕೆ ನಾವು 3 ರೀತಿಯ ಬಣ್ಣವನ್ನು ಬಳಸುತ್ತೇವೆ: ಹಳದಿ, ಬಿಳಿ ಮತ್ತು ಕೆಂಪು. ಹಾಗಾಗಿ ಇದು ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬ ಒಂದು ತ್ರಿಮೂರ್ತಿಗಳನ್ನು ಸೂಚಿಸುತ್ತದೆ. ಹಾಗಾಗಿ ಇದರ ಜೊತೆಗೆ ವಿಶೇಷವಾಗಿ ಆ ಮಹಾಲಕ್ಷ್ಮಿಯ ಆಶೀರ್ವಾದವೂ ಸಹ ಈ ದಾರದ ಮೇಲೆ ಇರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ಇಷ್ಟೆಲ್ಲ ವಿಶೇಷತೆಯಿಂದ ಕೂಡಿರುವಂತಹ ಈ ಒಂದು ಕೆಂಪು ದಾರವನ್ನು ನಾವು ಕೆಲವೊಂದು ವಿಶೇಷ ನಕ್ಷತ್ರಗಳ ಆಧಾರದ ಮೇಲೆ ಹಾಗೂ ರಾಶಿಗಳ ಆಧಾರದ ಮೇಲೆ ಧರಿಸುವುದರಿಂದ ಜೀವನದಲ್ಲಿ ಹೆಚ್ಚಿನ ಒಂದು ಮನ್ನಣೆ, ಗೌರವ ಹಾಗೂ ಸಂಪತ್ತು ಲಭಿಸುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಈ ಒಂದು ಕೆಂಪು ದಾರವನ್ನು ನಾವು ವಿಶೇಷವಾಗಿ ದೇವಾಲಯದ ಬಳಿಯಲ್ಲಿರುವ ಮರಗಳಿಗೆ ಕಟ್ಟುವುದರಿಂದ ನಮ್ಮ ಬಯಕೆಗಳು, ನಮ್ಮ ಪ್ರಾರ್ಥನೆಯು ನೇರವಾಗಿ ಆ ದೇವರಿಗೆ ತಲುಪುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗಾಗಿ ಮರಕ್ಕೆ ಈ ಕೆಂಪು ದಾರವನ್ನು ಕಟ್ಟುತ್ತಾರೆ. ಹಾಗೂ ಈ ಒಂದು ಕೆಂಪು ದಾರದಲ್ಲಿ ವಿಶೇಷವಾದ ಒಂದು ಧನಾತ್ಮಕ ಶಕ್ತಿಯು ಇರುತ್ತದೆ. ಇದರಿಂದ ನಮ್ಮ ಜೀವನದಲ್ಲಿರ್ತಕ್ಕಂಥ ಹೆಚ್ಚಿನ ಒಂದು ಯಾವುದೇ ರೀತಿಯ ಸಂಕಷ್ಟದಿಂದ ನಾವು ಪಾರಾಗಬಹುದು. ಈ ಒಂದು ಕೆಂಪು ದಾರವನ್ನು ನಾವು ಕೈಗೆ ಕಟ್ಟುವುದರಿಂದ ಅಪಾರ ಪ್ರಮಾಣದ ಲಾಭವನ್ನು ಪಡೆಯಬಹುದಾಗಿದೆ. ಹೌದು ಸ್ನೇಹಿತರೆ, ಹಾಗೂ ವಿಶೇಷವಾಗಿ ನಾವು ಈ ಮೇಷ, ಸಿಂಹ ಮತ್ತು ವೃಶ್ಚಿಕ ರಾಶಿಯವರು ಕೆಂಪು ದಾರವನ್ನು ಕಟ್ಟಬೇಕು ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಈ ಒಂದು ಕೆಂಪು ದಾರವನ್ನು ಈ ರಾಶಿಯವರು ಈ ಕೆಂಪು ದಾರವನ್ನು ಕಟ್ಟುವುದರಿಂದ ಆ ಆಂಜನೇಯ ಸ್ವಾಮಿಯ ಕೃಪೆಯನ್ನು ಸಿಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಆದರೆ ಶನಿಯ ಒಂದು ರಾಶಿಯಾಗಿರುವಂತಹ ಮಕರ ರಾಶಿಯವರು ಈ ಒಂದು ಕೆಂಪು ದಾರವನ್ನು ಕಟ್ಟಬಾರದು ಎಂದು ಕೂಡ ಹೇಳಲಾಗುತ್ತದೆ. ಏಕೆಂದರೆ ಶನಿಗೆ ಕೆಂಪು ಬಣ್ಣ ಇಷ್ಟವಾಗುವುದಿಲ್ಲ ಎಂದು ಕೂಡ ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ಕೆಂಪು ದಾರವನ್ನು ಕಟ್ಟಲು ಒಂದಷ್ಟು ನಿಯಮವಿದೆ. ವಿಶೇಷವಾಗಿ ಇದನ್ನು ಮಂಗಳವಾರದಂದು ಪೂಜೆ ಮಾಡಿ ಕೈಗೆ ಧರಿಸಿದರೆ ಹೆಚ್ಚಿನ ಒಂದು ಲಾಭ, ಯಶಸ್ಸನ್ನು ನೀವು ಕಾಣಬಹುದು ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಮೀನ ರಾಶಿಯವರು ಕೆಂಪು ದಾರವನ್ನು ಧರಿಸಬಾರದು ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಈ ಕೆಂಪು ದಾರವನ್ನು ನೀವು ಕಟ್ಟುವುದರಿಂದ ಸಾಕ್ಷಾತ್ ತ್ರಿಮೂರ್ತಿಗಳ ಆಶೀರ್ವಾದ ಅಷ್ಟೇ ಅಲ್ಲದೆ ಮಹಾದೇವತೆಗಳಾದ ಲಕ್ಷ್ಮೀದೇವಿ, ದುರ್ಗಾದೇವಿ ಮತ್ತು ಸರಸ್ವತಿ ದೇವಿಯ ಆಶೀರ್ವಾದವೂ ಕೂಡ ನಿಮ್ಮ ಮೇಲೆ ಸದಾ ಇರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಈ ಕೆಂಪು ದಾರವನ್ನು ನಾವು ಅತ್ಯಂತ ಪೂಜನೀಯವಾಗಿ, ಪವಿತ್ರವಾಗಿ ಕಾಣುತ್ತೇವೆ. ಹಾಗಾಗಿ ಈ ಕೆಂಪು ದಾರವನ್ನು ನಾವು ಕೈಯಲ್ಲಿ ಕಟ್ಟುವುದರಿಂದ ಜೀವನದಲ್ಲಿರ್ತಕ್ಕಂಥ ಎಷ್ಟೋ ಸಮಸ್ಯೆಗಳಿಂದ ಹೊರಬರಬಹುದು. ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.